ವಿನಯ್, 1 ನಿಮಿಷ. ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಇದೆ ತಗೊಳ್ಳಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಥ್ಯಾಂಕ್ಸ್. ನಿಮಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಬೇಡ ಅನ್ನಲ್ಲಮ್ಮ ಅವನು. ಕೇಳಿಸ್ತಾ ಇಲ್ವಾ ನಿಂಗೆ? ದಿನಾಲು ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ, ಒಳ್ಳೆ ಏನಾದ್ರು ಬಿಸಿ ಬಿಸಿಯಾಗಿ ತಿಂದ್ಕೋತಾನೆ. ಹಳಸೋಗಿರೋ ಮನಸ್ಸುಗಳು, ಹಳಸೋಗಿರೋ ಅಡುಗೆ ಯಾವತ್ತೂ ರುಚಿ ಅನ್ಸಲ್ಲ. ಹೋಗ್ಲಿ ಬಿಡಮ್ಮ, ಕೆಲ್ಸಕ್ಕೆ ಲೇಟ್ ಆಗುತ್ತ ಅವನಿಗೆ, ಒತ್ತಾಯ ಮಾಡಬೇಡ. ವಿನಯ್, ಮನೆಯಿಂದ ಹೊರಗಡೆ ಹೋಗೋವಾಗ ಕೈ ಹಿಡಿದವಳು ಏನೇ ಕೊಟ್ಟರು ಬೇಡ ಅನ್ಬೇಡ. ಸಂಜೆವರೆಗೂ ಕುಡಿಯೋಕೆ ನೀರು ಸಿಗಲ್ಲ. ದುಡ್ಡು ಕೊಟ್ಟರೆ ರುಚಿ ರುಚಿಯಾಗಿ ಎಲ್ಲಿ ಬೇಕಾದ್ರೂ ಊಟ ಸಿಗುತ್ತೆ. ಆದರೆ ಕಲ್ಯಾಣಿ ಮಾಡಿರೋ ಈ ಅಡುಗೆಯಲ್ಲಿ ರುಚಿ ಜೊತೆಯಲ್ಲಿ ಪ್ರೀತಿನೂ ಇದೆ. ಬೆಂಗಳೂರು ಯಾವ ಹೋಟ್ಲಲ್ಲೂ ಎಷ್ಟು ಕೊಟ್ಟರು ಈ ಊಟ ಸಿಗೋದಿಲ್ಲ, ನೆನ್ಪಿಟ್ಕೊ. ಈಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದೇ ಕಷ್ಟ ಕಣೋ. ಗಂಡನ ಹೇಳ್ಕೊಂಡು ಹೋಟ್ಲು ಸುತ್ತಾ ಇರ್ತಾರೆ. ನೀನು ಹೆಂಡ್ತಿ ನಿನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಬೇಡ ಅಂತ ಹೇಳ್ತಿಯಲ್ಲೋ, ದಡ್ಡ ಅಲ್ವಾ ನೀನು? ಮೊದಲು ತಗೋ ಅದನ್ನ ಕೊಡಿ. ದಟ್ಸ್ ಗುಡ್. ಸರಿಯಪ್ಪ, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಕೊಡ್ಬಪ್ಪ. ಅವನು ಸ್ವಲ್ಪ ಹಾಗೇನೆ, ಒಳಗಿಸೋದು ಸ್ವಲ್ಪ ಕಷ್ಟ. ಆದರೆ ಬಂಗಾರದಂಥ ಹುಡುಗ ಅವನು.